Subtopic 1. Perform engine component assembly procedures, testing cylinder compression, checking idle speed, removing and replacing a cam belt, inspecting and adjusting an engine drive belt, replacing an engine drive belt. ನಮಸ್ಕಾರ, ನನ್ನ ಹೆಸರು ಅನುಷ್ಕಾ. ಈ ಮಾಡ್ಯೂಲ್ನಲ್ಲಿ ನಾವು ಇಂಜಿನ್ ಕಂಪೋನೆಂಟ್ ಅಸೆಂಬ್ಲಿ ಕಾರ್ಯವಿಧಾನಗಳನ್ನು ನಿರ್ವಹಿಸಲಿದ್ದೇವೆ. ಸಿಲಿಂಡರ್ ಕಂಪ್ರೆಷನ್ ಅನ್ನು ಪರೀಕ್ಷಿಸುವುದು, ಐಡಲ್ ವೇಗವನ್ನು ಪರಿಶೀಲಿಸುವುದು, ಕ್ಯಾಮ್ ಬೆಲ್ಟ್ ಅನ್ನು ತೆಗೆದುಹಾಕುವುದು ಮತ್ತು ಬದಲಾಯಿಸುವುದು, ಇಂಜಿನ್ ಡ್ರೈವ್ ಬೆಲ್ಟ್ ಅನ್ನು ಪರಿಶೀಲಿಸುವುದು ಮತ್ತು ಹೊಂದಿಸುವುದು, ಇಂಜಿನ್ ಡ್ರೈವ್ ಬೆಲ್ಟ್ ಅನ್ನು ಬದಲಾಯಿಸುವುದು. ಈ ವ್ಯಾಯಾಮದ ಕೊನೆಯಲ್ಲಿ ನೀವು ಈ ಕೆಳಗಿನವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ: ಸಂಕೋಚನ ಒತ್ತಡವನ್ನು ಪರಿಶೀಲಿಸುವುದು, ಕ್ಯಾಮ್ ಬೆಲ್ಟ್ ಅನ್ನು ತೆಗೆದುಹಾಕುವುದು ಮತ್ತು ಬದಲಾಯಿಸುವುದು, ಇಂಜಿನ್ ಡ್ರೈವ್ ಬೆಲ್ಟ್ ಅನ್ನು ಹೊಂದಿಸುವುದು ಮತ್ತು ಬದಲಾಯಿಸುವುದು. ಈಗ ನಾವು ಅಗತ್ಯವಿರುವ ಉಪಕರಣಗಳು, ವಸ್ತುಗಳು ಮತ್ತು ಸಾಧನಗಳನ್ನು ನೋಡೋಣ. ಅಗತ್ಯವಿರುವ ಉಪಕರಣಗಳು ಅಥವಾ ಸಲಕರಣೆಗಳು: ಟ್ರೈನೀಸ್ ಟೂಲ್ ಕಿಟ್ 1, ಕಂಪ್ರೆಷನ್ ಗೇಜ್ 1, ಮ್ಯಾಲೆಟ್ 1, ಡ್ರಿಫ್ಟ್ ಪಂಚ್ 1, ಟಾರ್ಕ್ ವ್ರೆಂಚ್ 1, ಪುಲ್ಲರ್ 1. ಅಗತ್ಯವಿರುವ ಉಪಕರಣಗಳು ಅಥವಾ ಯಂತ್ರಗಳು: ಮಲ್ಟಿಸಿಲಿಂಡರ್ ಡೀಸೆಲ್ ಇಂಜಿನ್ 1, ಸಾಮಗ್ರಿಗಳು: ಟ್ರೇ 1, ಹತ್ತಿ ಬಟ್ಟೆ, ಸೀಮೆ ಎಣ್ಣೆ, ಸೋಪ್ ಎಣ್ಣೆ, ಲ್ಯೂಬ್ ಆಯಿಲ್, ಡೀಸೆಲ್, engine drive belt, timing belt. ನಮ್ಮ ಮೊದಲ ಕಾರ್ಯದಿಂದ ಪ್ರಾರಂಭಿಸೋಣ. ಕಾರ್ಯ 1, ಸಂಕೋಚನ ಒತ್ತಡವನ್ನು ಪರಿಶೀಲಿಸಿ. ಮೊದಲು ರೇಡಿಯೇಟರ್ನಲ್ಲಿ ನೀರಿನ ಮಟ್ಟವನ್ನು ಪರಿಶೀಲಿಸಿ ಮತ್ತು ಅಗತ್ಯವಿದ್ದರೆ ಟಾಪ್ ಅಪ್ ಮಾಡಿ. ನಂತರ ಎಂಜಿನ್ ತೈಲ ಮಟ್ಟವನ್ನು ಪರಿಶೀಲಿಸಿ ಮತ್ತು ಅಗತ್ಯವಿದ್ದರೆ ಟಾಪ್ ಅಪ್ ಮಾಡಿ. ಈಗ ಬ್ಯಾಟರಿಯಲ್ಲಿನ ಎಲೆಕ್ಟ್ರೋಲೈಟ್ ಮಟ್ಟವನ್ನು ಪರಿಶೀಲಿಸಿ ಮತ್ತು ಅಗತ್ಯವಿದ್ದರೆ ಬಟ್ಟೆ ಇಳಿಸಿದ ನೀರಿನಿಂದ ಟಾಪ್ ಅಪ್ ಮಾಡಿ. ಕೀಯನ್ನು ಮೇನ್ ಸ್ವಿಚ್ನಲ್ಲಿ ಸೇರಿಸಿ ಮತ್ತು ಕೀಯನ್ನು ಪೂರ್ಣವಾಗಿ ಒತ್ತಿ ಮತ್ತು ಕೀಯನ್ನು ಆನ್ ಸ್ಥಾನಕ್ಕೆ ತಿರುಗಿಸಿ. ಉಪಕರಣ ಫಲಕದಲ್ಲಿರುವ ಅಮ್ಮೀಟರ್ ಅನ್ನು ಗಮನಿಸಿ. ಮೀಟರ್ನ ಸೂಚಕವು ಮೀಟರ್ನ ಡಿಸ್ಚಾರ್ಜ್ ಸೈಡ್ ನೆಗೆಟಿವ್ ಸೈಡ್ಗೆ ಸ್ವಲ್ಪ ತೋರಿಸುತ್ತದೆ ಮತ್ತು ಇಗ್ನಿಷನ್ ಬಲ್ಬ್ ಕೆಂಪು ಬಣ್ಣದಲ್ಲಿ ಹೊಳೆಯುತ್ತದೆ ಮತ್ತು ತೈಲ ಒತ್ತಡ ಸೂಚಕ ಸಹ ಹೊಳೆಯುತ್ತದೆ. ಫ್ಯೂಯಲ್ ಗೇಜ್ ಗಮನಿಸಿರಿ. ಸೂಚಕವು ಟ್ಯಾಂಕ್ನಲ್ಲಿರುವ ಇಂಧನವನ್ನು ಖಾಲಿಯಿಂದ ಪೂರ್ಣದವರೆಗೆ ಸೂಚಿಸುತ್ತದೆ. ಫ್ಯೂಯಲ್ ಟ್ಯಾಂಕ್ನಲ್ಲಿರುವ ಇಂಧನದ ಪ್ರಮಾಣವನ್ನು ಬರೆಯಿರಿ. ವೇಗವರ್ಧಕ ಲಿವರ್ ಅನ್ನು ಸಂಪೂರ್ಣವಾಗಿ ಕೆಳಗಿಳಿಸಿ. ಸ್ಟಾರ್ಟರ್ ಬಟನ್ ಅನ್ನು ಒತ್ತಿ ಅಥವಾ ಇಗ್ನಿಷನ್ ಕೀಯನ್ನು ಮತ್ತಷ್ಟು ತಿರುಗಿಸಿ ಮತ್ತು ಇಂಜಿನ್ ಕ್ರ್ಯಾಂಕ್ ಮಾಡಿ. ಎಂಜಿನ್ ಪ್ರಾರಂಭವಾದ ತಕ್ಷಣ ಸ್ಟಾರ್ಟರ್ ಬಟನ್ ಅಥವಾ ಕೀಯನ್ನು ಬಿಡುಗಡೆ ಮಾಡಿ. ಎಂಜಿನ್ ಪ್ರಾರಂಭವಾದ ನಂತರ ಸ್ಟಾರ್ಟರ್ ಸ್ವಿಚ್ ಅನ್ನು ಸ್ಪರ್ಶಿಸಬೇಡಿ. ಎಂಜಿನ್ ತಕ್ಷಣ ಸ್ಟಾರ್ಟ್ ಆಗದಿದ್ದರೆ ಸ್ಟಾರ್ಟರ್ ಬಟನ್ ಒತ್ತಬೇಡಿ ಅಥವಾ ಕೀಯನ್ನು 10 ಸೆಕೆಂಡುಗಳಿಂದ ಹೆಚ್ಚು ಕಾಲ ತಿರುಗಿಸಬೇಡಿ. ಇಲ್ಲದಿದ್ದರೆ ಬ್ಯಾಟರಿ ಡಿಸ್ಚಾರ್ಜ್ ಆಗುತ್ತದೆ ಅಥವಾ ಫ್ಲೈವೀಲ್ ರಿಂಗ್ ಮತ್ತು ಫೀನಿಯನ್ ಟೀತ್ಗಳು ಹಾನಿಗೊಳಗಾಗುತ್ತವೆ ಅಥವಾ ಸೆಲ್ಫ್ ಸ್ಟಾರ್ಟರ್ ಮೋಟಾರ್ ಹಾನಿಗೊಳಗಾಗುತ್ತದೆ. ಇಂಜಿನ್ ಅನ್ನು ಸ್ಥಿರವಾಗಿ ಹೆಚ್ಚಿಸೋಣ ಮತ್ತು ಇಂಜಿನ್ ಬಿಸಿಯಾಗಲು ಅನುವು ಮಾಡಿಕೊಡೋಣ. ಅಮ್ಮೀಟರ್ ಅನ್ನು ಗಮನಿಸಿ. ಧನಾತ್ಮಕ ಬದಿಯಲ್ಲಿರುವ ಸೂಚಕವು ಬ್ಯಾಟರಿಯ ಚಾರ್ಜಿಂಗ್ ಅನ್ನು ತೋರಿಸುತ್ತದೆ. ತೈಲ ಒತ್ತಡ ಸೂಚಕವನ್ನು ಗಮನಿಸಿ. ತಾಪಮಾನ ಮಾಪಕದಲ್ಲಿ ನೀರಿನ ತಾಪಮಾನವನ್ನು ನೋಟ್ ಮಾಡಿ. ಪೂರ್ಣ ಥ್ರೋಟಲ್ನಲ್ಲಿ ತೈಲ ಒತ್ತಡವನ್ನು ನೋಟ್ ಮಾಡಿ. ತಯಾರಕರ ವಿವರಣೆಯೊಂದಿಗೆ ಮಾಡಿದ ಅವಲೋಕನಗಳನ್ನು ಹೋಲಿಕೆ ಮಾಡಿ. ವೇಗವರ್ಧಕವನ್ನು ಪೂರ್ಣ ಥ್ರೋಟಲ್ಗೆ ಸ್ಥಿರವಾಗಿ ಒತ್ತಿರಿ ಮತ್ತು ನಿಷ್ಕಾಸ ಹೊಗೆಯನ್ನು ಗಮನಿಸಿ.
ಹೊಗೆಯ ಬಣ್ಣವನ್ನು ಕಪ್ಪು, ಬಿಳಿ, ನೀಲಿ ಎಂದು ನೋಟ್ ಮಾಡಿ. ಅದನ್ನು ಆಪರೇಟಿಂಗ್ ತಾಪಮಾನಕ್ಕೆ ತರಲು ಕೆಲವು ನಿಮಿಷಗಳ ಕಾಲ ಅದನ್ನು ನಿಷ್ಕ್ರಿಯ ವೇಗದಲ್ಲಿ ರನ್ ಮಾಡಿ. ಇಂಜೆಕ್ಟರ್ ಅನ್ನು 1 ಅಥವಾ 2 ತಿರುವುಗಳಷ್ಟು ಸಡಿಲಗೊಳಿಸಿ ಮತ್ತು ಇಂಜೆಕ್ಟರ್ಗಳ ಸುತ್ತಲಿನ ಕಾರ್ಬನ್ ಮತ್ತು ಧೂಳನ್ನು ತೆಗೆಯಲು ಇಂಜಿನ್ ಅನ್ನು ಕ್ರ್ಯಾಂಕ್ ಮಾಡಿ. ಎಲ್ಲ ಇಂಜೆಕ್ಟರ್ಗಳನ್ನು ತೆಗೆದುಹಾಕಿ. ಒಣ ಪರೀಕ್ಷೆ. ಮೊದಲನೇ ಸಿಲಿಂಡರ್ನಲ್ಲಿ ಕಂಪ್ರೆಷನ್ ಗೇಜ್ 1 ಅನ್ನು ಇನ್ಸ್ಟಾಲ್ ಮಾಡಿ. ವೇಗವರ್ಧಕ ಲಿವರ್ ಅನ್ನು ಒತ್ತಿರಿ. ಸ್ಟಾರ್ಟರ್ ಮೋಟಾರ್ನೊಂದಿಗೆ ಇಂಜಿನ್ ಅನ್ನು ಕ್ರಾಂಕ್ ಮಾಡಿ ಮತ್ತು ಕಂಪ್ರೆಷನ್ ಗೇಜ್ನಲ್ಲಿ ಹೆಚ್ಚಿನ ಒತ್ತಡವನ್ನು ಓದಿ. ರೀಡಿಂಗ್ ಅನ್ನು ನೋಟ್ ಮಾಡಿ ಮತ್ತು ಕಂಪ್ರೆಷನ್ ಗೇಜ್ನಿಂದ ಒತ್ತಡವನ್ನು ಬಿಡುಗಡೆ ಮಾಡಿ. ಉಳಿದ ಎಲ್ಲಾ ಸಿಲಿಂಡರ್ಗಳಿಗೂ ಈ ಕಾರ್ಯವಿಧಾನವನ್ನು ಪುನರಾವರ್ತಿಸಿ ಮತ್ತು ರೀಡಿಂಗ್ ಅನ್ನು ನೋಟ್ ಮಾಡಿ. ಆರ್ದ್ರ ಪರೀಕ್ಷೆ. ಮೊದಲ ಸಿಲಿಂಡರ್ನಲ್ಲಿ 10 ml ಇಂಜಿನ್ ತೈಲವನ್ನು ಹಾಕಿ. ಪಿಸ್ಟನ್ ಮತ್ತು ಪಿಸ್ಟನ್ ರಿಂಗ್ಗಳ ಸುತ್ತಲೂ ತೈಲವನ್ನು ಪರಿಚಲನೆ ಮಾಡಲು ಇಂಜಿನ್ ಅನ್ನು ಕ್ರ್ಯಾಂಕ್ ಮಾಡಿ. ಮೇಲಿನ ಹಂತಗಳಲ್ಲಿ ನೀಡಲಾದ ಸಂಕೋಚನ ಒತ್ತಡದ ರೀಡಿಂಗ್ ಅನ್ನು ತೆಗೆದುಕೊಳ್ಳಲು ಕಾರ್ಯವಿಧಾನವನ್ನು ಪುನರಾವರ್ತಿಸಿ. ಪ್ರತಿ ಸಿಲಿಂಡರ್ನಲ್ಲಿ ಎಣ್ಣೆಯನ್ನು ಸುರಿಯುವ ಮೂಲಕ ಎಲ್ಲಾ ಸಿಲಿಂಡರ್ಗಳಿಗೆ ರೀಡಿಂಗ್ ಅನ್ನು ತೆಗೆದುಕೊಳ್ಳಿ. ಒಣ ಮತ್ತು ಆರ್ದ್ರ ಪರೀಕ್ಷೆಗಳಲ್ಲಿನ ರೀಡಿಂಗ್ಗಳ ವ್ಯತ್ಯಾಸವನ್ನು ನೋಟ್ ಮಾಡಿ. ಎಲ್ಲಾ ಇಂಜೆಕ್ಟರ್ಗಳನ್ನು ಹಿಂದಕ್ಕೆ ಸರಿಸಿ ಮತ್ತು ಶಿಫಾರಸು ಮಾಡಿದ ಟಾರ್ಕ್ನಲ್ಲಿ ಬಿಗಿಗೊಳಿಸಿ. ಇಂಧನ ಪೈಪ್ಲೈನ್ಗಳನ್ನು ಅಳವಡಿಸಿ ಮತ್ತು ಅದನ್ನು ಬ್ಲೀಡ್ ಮಾಡಿ. ಇಂಜಿನ್ ಅನ್ನು ಪ್ರಾರಂಭಿಸಿ ಮತ್ತು ಇಂಜೆಕ್ಟರ್ಗಳಲ್ಲಿ ಸೋರಿಕೆಯನ್ನು ಪರಿಶೀಲಿಸಿ. ಐಡಲ್ ವೇಗದಲ್ಲಿ ಇಂಜಿನ್ನ ಕಂಪನವನ್ನು ಪರಿಶೀಲಿಸಿ. ಅಗತ್ಯವಿದ್ದಲ್ಲಿ ಇಂಜಿನ್ನ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಇಂಜೆಕ್ಟರ್ಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ. ಇಂಜೆಕ್ಟರ್ಗಳನ್ನು ಮರುಹೊಂದಿಸಿ ಮತ್ತು ಇಂಧನ ಮಾರ್ಗಗಳನ್ನು ಸಂಪರ್ಕಿಸಿ ಮತ್ತು ಇಂಜಿನ್ ಅನ್ನು ಪ್ರಾರಂಭಿಸಿ. ಮುಂದೆ ನಾವು ಕೆಳಗಿನ ವಿಧಾನದೊಂದಿಗೆ ಮುಂದುವರಿಯೋಣ. ಕಾರ್ಯ 2. ಕ್ಯಾಮ್ ಬೆಲ್ಟ್ ಅನ್ನು ತೆಗೆದುಹಾಕುವುದು ಮತ್ತು ಬದಲಾಯಿಸುವುದು. ಮೊದಲು ಇಂಜಿನ್ ಅನ್ನು ತಿರುಗಿಸಿ ಮತ್ತು ಟೈಮಿಂಗ್ ಪಾಯಿಂಟರ್ನೊಂದಿಗೆ ಟೈಮಿಂಗ್ ಮಾರ್ಕ್ಗಳನ್ನು ಹೊಂದಿಸಿ. ಟೈಮಿಂಗ್ ಕವರ್ಗೆ ಸಂಬಂಧಿಸಿದಂತೆ ಪಾಯಿಂಟರ್ ಸ್ಥಾನವನ್ನು ಗುರುತಿಸಿ. ಫ್ಲೈವೀಲ್ನ ತಿರುಗುವಿಕೆಯನ್ನು ತಡೆಗಟ್ಟಲು ಫ್ಲೈವೀಲ್ ರಿಂಗ್ ಗೇರ್ ಮತ್ತು ಕ್ರ್ಯಾಂಕ್ ಕೇಸ್ ನಡುವೆ ಮರದ ತುಂಡನ್ನು ಇರಿಸಿ. ಕ್ರ್ಯಾಂಕ್ಶಾಫ್ಟ್ ಪುಲ್ಲಿ ನಟ್ ಅನ್ನು ತೆಗೆದುಹಾಕಿ. ಪುಲ್ಲರ್ ಅನ್ನು ಕ್ರ್ಯಾಂಕ್ಶಾಫ್ಟ್ ತಿರುಳಿನ ಮೇಲೆ ಇರಿಸಿ. ಡಿಸ್ಟೆನ್ಸ್ ಪೀಸ್ ಕ್ರ್ಯಾಂಕ್ಶಾಫ್ಟ್ ಥ್ರೆಡ್ಗಳೊಳಗೆ ಕುಳಿತುಕೊಳ್ಳುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಪುಲ್ಲರ್ ಲೆಗ್ಗಳನ್ನು ಪುಲ್ಲರ್ ಪ್ಲೇಂಜ್ ಪುಲ್ಲಿಗೆ ಸಮಾನಾಂತರವಾಗಿರುವ ರೀತಿಯಲ್ಲಿ ಇರಿಸಿ. ಕ್ರ್ಯಾಂಕ್ಶಾಫ್ಟ್ನಿಂದ ಪುಲ್ಲಿ ಹೊರಬರುವವರೆಗೆ ಸೆಂಟರ್ ಬೋಲ್ಟ್ ಅನ್ನು ಬಿಗಿಗೊಳಿಸಿ. ಟೈಮಿಂಗ್ ಕವರ್ ಅನ್ನು ತೆಗೆದುಹಾಕಿ ಮೌಂಟಿಂಗ್ ಸ್ಕ್ರೂಗಳನ್ನು ವಿರುದ್ಧವಾಗಿ ಸಡಿಲಗೊಳಿಸಿ. ಗ್ಯಾಸ್ಕೆಟ್ ಮತ್ತು ಆಯಿಲ್ ಸೀಲ್ ಅನ್ನು ತೆಗೆದುಹಾಕಿ. ಟೈಮಿಂಗ್ ಬೆಲ್ಟ್ ಟೆನ್ಷನಿಂಗ್ ಪುಲ್ಲಿಯ ಮೌಂಟಿಂಗ್ ಅನ್ನು ಸಡಿಲಗೊಳಿಸಿ. ಬೆಲ್ಟ್ ಟೆನ್ಷನಿಂಗ್ ಪುಲ್ಲಿಯನ್ನು ತೆಗೆದುಹಾಕಿ. ಟೈಮಿಂಗ್ ಬೆಲ್ಟ್ ಅನ್ನು ಟೈಮಿಂಗ್ ಪುಲ್ಲಿ ಮತ್ತು ಕ್ರ್ಯಾಂಕ್ ಪುಲ್ಲಿಯಿಂದ ತೆಗೆದುಹಾಕಿ. ದೋಷಗಳಿಗಾಗಿ ಟೈಮಿಂಗ್ ಬೆಲ್ಟ್ ಅನ್ನು ಪರೀಕ್ಷಿಸಿ. ಟೈಮಿಂಗ್ ಪುಲ್ಲಿ, ಕ್ರ್ಯಾಂಕ್ ಪುಲ್ಲಿ ಮತ್ತು ಬೆಲ್ಟ್ ಟೆನ್ಷನ್ ಪುಲ್ಲಿಯನ್ನು ಸ್ವಚ್ಛಗೊಳಿಸಿ. ಕ್ರ್ಯಾಂಕ್ಶಾಫ್ಟ್ ಮತ್ತು ಕ್ರ್ಯಾಂಕ್ಶಾಫ್ಟ್ ಆಯಿಲ್ ಸೀಲ್ ಅನ್ನು ಪರಿಶೀಲಿಸಿ. ಕ್ರ್ಯಾಂಕ್ಶಾಫ್ಟ್ ಮತ್ತು ಕ್ರ್ಯಾಂಕ್ಶಾಫ್ಟ್ ಆಯಿಲ್ ಸೀಲ್ಗಳಿಂದ ತೈಲ ಸೋರಿಕೆಯಾಗದಂತೆ ನೋಡಿಕೊಳ್ಳಿ. ನಿಮ್ಮ ಎಂಜಿನ್ಗಾಗಿ ಟೈಮಿಂಗ್ ಬೆಲ್ಟ್ನ ಸರಿಯಾದ ಗಾತ್ರವನ್ನು ಆಯ್ಕೆ ಮಾಡಿ. ಟೈಮಿಂಗ್ ಪುಲ್ಲಿ ಡ್ರೈವ್ ಬೆಲ್ಟ್ ಅನ್ನು ಫಿಕ್ಸ್ ಮಾಡಿ ಮತ್ತು ಫ್ಲೈವೀಲ್, ವೈಬ್ರೇಷನ್ ಡ್ಯಾಂಪರ್ ಮತ್ತು ಕ್ಯಾಮ್ಶಾಫ್ಟ್ ಟೈಮಿಂಗ್ ಪುಲ್ಲಿಯ ಮೇಲೆ ಟೈಮಿಂಗ್ ಮಾರ್ಕ್ಗಳನ್ನು ಹೊಂದಿಸಿ. ಸರಿಯಾದ ಬೆಲ್ಟ್ ಟೆನ್ಷನ್ಗಾಗಿ ಟೈಮಿಂಗ್ ಬೆಲ್ಟ್ ಟೆನ್ಷನ್ ಪುಲ್ಲಿಯನ್ನು ಹೊಂದಿಸಿ. ಎಂಜಿನ್ ಅನ್ನು ಕ್ರ್ಯಾಂಕ್ ಮಾಡಿ ಮತ್ತು ಟೈಮಿಂಗ್ ಬೆಲ್ಟ್ ಟೆನ್ಷನ್ ಅನ್ನು ಪರಿಶೀಲಿಸಿ. ಟೈಮಿಂಗ್ ಕವರ್ ಗ್ಯಾಸ್ಕೆಟ್ ಮೇಲೆ ಅಂಟುಗಳನ್ನು ಹಚ್ಚಿ ಮತ್ತು ಟೈಮಿಂಗ್ ಕವರ್ ಮೇಲೆ ಗ್ಯಾಸ್ಕೆಟ್ ಅನ್ನು ಫಿಕ್ಸ್ ಮಾಡಿ. ಟೈಮಿಂಗ್ ಕವರ್ ಅನ್ನು ಸರಿಪಡಿಸಿ ಮತ್ತು ಸರಿಯಾದ ಬಿಗಿತಕ್ಕಾಗಿ ಬೋಲ್ಟ್ಗಳನ್ನು ಮೌಂಟ್ ಮಾಡಿ. ಕ್ರ್ಯಾಂಕ್ ಪುಲ್ಲಿ ಮತ್ತು ನಟ್ ಅನ್ನು ಮೌಂಟ್ ಮಾಡಿ. ಟಾರ್ಕ್ ರೆಂಚ್ ಸಹಾಯದಿಂದ ನಟ್ ಅನ್ನು ನಿಗದಿತ ಟಾರ್ಕ್ನೊಂದಿಗೆ ಬಿಗಿಗೊಳಿಸಿ. ವಿಧಾನ. ಕಾರ್ಯ 3. ಇಂಜಿನ್ ಡ್ರೈವ್ ಬೆಲ್ಟ್ ಅನ್ನು ಬದಲಾಯಿಸುವುದು ಮತ್ತು ಹೊಂದಿಸುವುದು. ಬ್ಯಾಟರಿಯ ಋಣಾತ್ಮಕ ಟರ್ಮಿನಲ್ ಅನ್ನು ಸಂಪರ್ಕ ಕಡಿತಗೊಳಿಸಿ. ಮೌಂಟಿಂಗ್ ಆಲ್ಟರ್ನೇಟರ್ಗಳನ್ನು ಸಡಿಲಗೊಳಿಸಿ. ಲಿಂಕ್ ಬ್ರಾಕೆಟ್ನಲ್ಲಿ ನಟ್ಗಳನ್ನು ಸಡಿಲಗೊಳಿಸಿ. ಡ್ರೈವ್ ಮತ್ತು ಡ್ರೈವರ್ ಪುಲ್ಲಿ ಚಕ್ರವನ್ನು ಪರೀಕ್ಷಿಸಿ. ಬದಿಯ ಚಲನೆ ಮತ್ತು ಬೇರಿಂಗ್ ಮುಕ್ತ ತಿರುಗುವಿಕೆಯನ್ನು ಪರಿಶೀಲಿಸಿ. ಅತಿಯಾದ ಸವೆತ ಮತ್ತು ಬಿರುಕುಗಳಿಗಾಗಿ ಬೆಲ್ಟ್ ಅನ್ನು ಪರಿಶೀಲಿಸಿ.
ರಿಪ್ಲೇಸ್ಮೆಂಟ್ ಬೆಲ್ಟ್ನ ಸರಿಯಾದ ಗಾತ್ರ ಮತ್ತು ಪ್ರಕಾರವನ್ನು ಆಯ್ಕೆ ಮಾಡಿ. ಹೊಸ ಬೆಲ್ಟ್ನೊಂದಿಗೆ ಹೋಲಿಕೆ ಮಾಡಿ. ಗಮನಿಸಿ, ಹಳೆಯ ಬೆಲ್ಟ್ ಬಳಕೆಯಲ್ಲಿ ವಿಸ್ತರಿಸಿರಬಹುದು. ಹೊಸ ಬೆಲ್ಟನ್ನು ಇನ್ಸ್ಟಾಲ್ ಮಾಡಿ ಮತ್ತು ಅದು ಗ್ರೋವ್ನಲ್ಲಿ ಸರಿಯಾಗಿ ಕೂತಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಪುಲ್ಲರ್ ಗ್ರೋವ್ನಲ್ಲಿ ಅಗಲ ಮತ್ತು ಚೌಕಾಕಾರವಾಗಿ ಜೋಡಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಅದನ್ನು ಸರಿಯಾಗಿ ಜೋಡಿಸದಿದ್ದರೆ ಬೆಲ್ಟನ್ನು ಹೀಲ್ಸ್ನಲ್ಲಿ ಪುಲ್ಲಿಯಿಂದ ಎಸೆಯಲಾಗುತ್ತದೆ. ಸರಿಯಾದ ಒತ್ತಡವನ್ನು ಪಡೆಯುವವರೆಗೆ ಸೂಕ್ತವಾದ ಲಿವರ್ನೊಂದಿಗೆ ಆಲ್ಟರ್ನೇಟರ್ ಅನ್ನು ಇಂಜಿನ್ನಿಂದ ದೂರ ತಳ್ಳಿರಿ. ಶಿಫಾರಸಿನ ಪ್ರಕಾರ ಟೆನ್ಷನ್ ಗೇಜ್ ಮೂಲಕ ಅದನ್ನು ಪರಿಶೀಲಿಸಿ. ಆಲ್ಟರ್ನೇಟರ್ ಮೌಂಟಿಂಗ್ ಮತ್ತು ಬ್ರಾಕೆಟ್ ನಟ್ ಅಥವಾ ಬೋಲ್ಟ್ಗಳನ್ನು ಬಿಗಿಗೊಳಿಸಿ. ಬ್ಯಾಟರಿ ಋಣಾತ್ಮಕ ಟರ್ಮಿನಲ್ ಅನ್ನು ಸಂಪರ್ಕಿಸಿ. ಎಂಜಿನ್ ಅನ್ನು ಪ್ರಾರಂಭಿಸಿ ಮತ್ತು ಬೆಲ್ಟ್ ಸರಿಯಾದ ಟೆನ್ಷನ್ನೊಂದಿಗೆ ಕೂತಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಅಗತ್ಯವಿದ್ದರೆ ಎಂಜಿನ್ ಡ್ರೈವ್ ಬೆಲ್ಟ್ ಟೆನ್ಷನ್ ಅನ್ನು ಮರುಹೊಂದಿಸಿ. ನಾವು ಚಟುವಟಿಕೆಯ ಅಂತ್ಯಕ್ಕೆ ಬಂದಿದ್ದೇವೆ. ಈ ಮಾಡ್ಯೂಲ್ನಲ್ಲಿ ನಾವು ಕಲಿತದ್ದನ್ನು ಮರುಪರಿಶೀಲಿಸೋಣ. ನಾವು ಈ ಕೆಳಗಿನವುಗಳನ್ನು ಕಲಿತಿದ್ದೇವೆ: ಸಂಕೋಚನದ ಒತ್ತಡವನ್ನು ಪರಿಶೀಲಿಸಲು, ಕ್ಯಾಮ್ ಬೆಲ್ಟ್ ಅನ್ನು ತೆಗೆದುಹಾಕಲು ಮತ್ತು ಬದಲಾಯಿಸಲು, ಎಂಜಿನ್ ಡ್ರೈವ್ ಬೆಲ್ಟ್ ಅನ್ನು ಹೊಂದಿಸಲು ಮತ್ತು ಬದಲಾಯಿಸಲು. ಇಲ್ಲಿಯವರೆಗೆ ನಾವು ಇಂಜಿನ್ ಕಂಪೋನೆಂಟ್ ಅಸೆಂಬ್ಲಿ ಕಾರ್ಯವಿಧಾನಗಳನ್ನು ನಿರ್ವಹಿಸಲು ಕಲಿತಿದ್ದೇವೆ. ಸಿಲಿಂಡರ್ ಕಂಪ್ರೆಷನ್ ಅನ್ನು ಪರೀಕ್ಷಿಸುವುದು, ನಿಷ್ಕ್ರಿಯ ವೇಗವನ್ನು ಪರಿಶೀಲಿಸುವುದು, ಕ್ಯಾಮ್ ಬೆಲ್ಟ್ ಅನ್ನು ತೆಗೆದುಹಾಕುವುದು ಮತ್ತು ಬದಲಾಯಿಸುವುದು, ಇಂಜಿನ್ ಡ್ರೈವ್ ಬೆಲ್ಟ್ ಅನ್ನು ಪರಿಶೀಲಿಸುವುದು ಮತ್ತು ಹೊಂದಿಸುವುದು. ನಿಮ್ಮ ಬೋಧಕರ ಸಹಾಯದಿಂದ ಈ ಚಟುವಟಿಕೆಯನ್ನು ಮಾಡಿ. ಧನ್ಯವಾದಗಳು.